ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನೀಲಂ ಸುರೇಶ್ ಮಠಪತಿ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ನೀಲಂ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣು ಶರಣ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬೆಂಗಳೂರು ಯಶವಂತಪುರದಿಂದ ಬಂದಿದ್ದೀವಿ. ಹೌದಾ? ಸ್ವಂತ ಊರು ಯಾವುದು? ನಮ್ದು ಉತ್ತರ ಕರ್ನಾಟಕ, ಬಿಜಾಪುರನಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾನು ಹಾಲುಗ್ಗಿ ಮಾಡ್ತಾ ಇದ್ದೀನಿ. ಸ್ವೀಟ್ ಹಾಲುಗ್ಗಿನ ಗೋಧಿದು ಮಾಡೋದಿದು ಹಾಲುಗ್ಗಿಗೆ ಏನೆಲ್ಲ ಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ. ಇದು ಗೋಧಿನ ಇದು ಮಾಡಿ ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಬಾಯ್ಲ್ ಮಾಡ್ಕೊಂಬಂದಿದ್ದೀನಿ, ಇಲ್ಲಿ ಲೇಟ್ ಆಗುತ್ತೆ ಅಂತ. ಆಮೇಲೆ ಹಾಲು ಬೇಕು, ಮೇನ್ ಹಾಲು, ಅದಕ್ಕೆ ಸಕ್ಕರೆ, ಗೋಡಂಬಿ, ಗಸಗಸೆ, ಏಲಕ್ಕಿ, ತುಪ್ಪ, ಬಾದಾಮು, ಕೊಬ್ಬರಿ ತುರಿ ಮತ್ತು ಒಣ ದ್ರಾಕ್ಷಿ. ಓಕೆ, ಸರಿ. ಇದಿವಾಗ ನೀವು ಗೋಧಿ ಕಡಿ ಅಂತ ಹೇಳಲ್ಲ, ಅದಾಯ್ತು ಏನಿದು ಅಥವಾ ಫುಲ್ ಗೋಧಿನ? ಇದು ಗೋಧಿಯ ಇದು ಅಕ್ಕಿ ಅಂತ ಸಿಗುತ್ತೆ ನಮ್ಮ ಕಡೆ. ಅದನ್ನ ನೀರ್ ಹಚ್ಬಿಟ್ಟು ಒಳ್ಳಲ್ಲಿ ಕುಟ್ತಾರೆ. ಅದು ಮನೇಲಿ ಮಾಡ್ತೀರಾ? ಅದನ್ನ ಮಾಡಿರೋದು ಸಿಗುತ್ತೆ ಆ ಕಡೆ ಬಿಜಾಪುರ ಸೈಡ್ ಎಲ್ಲ ಇದು ಸಿಗುತ್ತೆ. ಬೇಕಂದ್ರೆ ಮಿಕ್ಸಿಗೆ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಮಾಡ್ಕೊಂಡ್ರು ಬರುತ್ತೆ. ಓಕೆ. ಅದು ಈಗ ಗೋಧಿ ನುಚ್ಚನ್ನ ತಂದು ನೆನೆಸಿ ಅಂದ್ರೆ ಓವರ್ ನೈಟ್ ರಾತ್ರಿ ನೆನೆಸಿ ಬೆಳಿಗ್ಗೆ ಕುಕ್ಕರ್ ಅಲ್ಲಿ ಬೇಯಿಸಿ ತಂದಿದ್ದೀರಾ. ಬೇಯಿಸಕ್ಕಾಗಲ್ಲ ಅಂತ ಆಲ್ರೆಡಿ ಬೇಯಿಸ್ಕೊಂಡ್. ಹೌದಾ? ಸರಿ. ಓಕೆ. ಮತ್ತೆ ಇದೆಲ್ಲ ಹಸಿನೇನಾ? ಇದನ್ನೇನು ಹುರಿದಿದ್ದೀರಾ? ಇದು ಕೊಬ್ಬರಿನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀರಾ, ಡ್ರೈ ಆಗೇನೆ ಅಷ್ಟೇ ಅಲ್ವಾ? ಓಕೆ, ಶುರು ಮಾಡೋಣ ಅಲ್ಲ. ಫಸ್ಟ್ ಏನ್ ಮಾಡ್ತೀರಾ? ಏನ್ ಬೇಕು? ಫಸ್ಟ್ ಒಂದ್ ಬಾಣ್ಲೆ ಇಡೋದು. ಓಕೆ, ಕೊಡ್ಲಾ ಬಾಣ್ಲೆನ? ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಇದು ಅಲ್ಲಿದೆನಾ ನಿಮ್ಮೂರ್ ಕಡೆದ? ಇದು ನಮ್ಮೂರು ಸ್ಪೆಷಲ್. ಬಿಜಾಪುರದಲ್ಲ? ಬಿಜಾಪುರ ಎಲ್ಲಿ ನಿಮ್ ಊರ್ ಯಾವ್ದು? ಅಂದ್ರೆ ಅದೇ ಬಿಜಾಪುರ ಸಿಟಿಯಲ್ಲೇನಾ? ಏನ್ ಹಾಕ್ತೀರಾ ಈಗ? ಈಗ ಹಾಲು ಬಾಯ್ಲ್ ಆಗ್ಬೇಕು ಮೇಡಮ್. ಹೌದಾ? ಎಷ್ಟು ಗೋಧಿ ತಗೊಂಡಿದ್ದೀರಾ? ಎಷ್ಟು ಹಾಲು ಇದಕ್ಕೆ? 1 ಗ್ಲಾಸ್ ಮೆಜರ್ಮೆಂಟ್ ಇದು ತಗೊಂಡಿದ್ದೀನಿ ಗೋಧಿ. ಓಕೆ. ಅದಕ್ಕೆ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಓಕೆ, ಅರ್ಧ ಲೀಟರ್ ಇದೆಯಾ? ಓಕೆ, ಸರಿ. ಸೊ ಅರ್ಧ ಲೀಟರ್ ಹಾಲು ಹಾಕಿದ್ದೀರಾ. ಅದು ಸ್ವಲ್ಪ ಬಿಸಿ ಆಗ್ಬೇಕಾ? ಇದು ಬಾಯ್ಲ್ ಆಗ್ಬೇಕು ಚೆನ್ನಾಗಿ. ಬಾಯ್ಲ್ ಆದ್ಮೇಲೆ ಸಕ್ಕರೆ, ಆಮೇಲೆ ಅದ್ ಮಾಡಿ ತೋರ್ಸೋಣ. ಈಗ ಅದು ಸ್ವಲ್ಪ ಹೊತ್ತು ಬಾಯ್ಲ್ ಆಗ್ಬೇಕು ಹೇಳಿದ್ರಲ್ಲ. ಓಕೆ ಮೇಡಮ್, ಇವಾಗ ಹಾಲು ಕುದೀತಾ ಇದೆ. ಈಗ ಇದಕ್ಕೆ ಇದು ಗೋಧಿ ಇದನ್ನ ಬೇಯಿಸಿರೋದು ಹಾಕೋದು. ಸ್ಪೂನ್ ಕೊಡ್ಲಾ? ಕೊಡಿ. ಅದ್ರಲ್ಲೇ ಇದು ನಮ್ ಕಡೆ ಹುಟ್ಟು ಅಂತ ಹೇಳ್ತಾರೆ. ಇದರಿಂದಾನೇ ಇದನ್ನ ತಿರ್ಗಿಸ್ಬೇಕು. ಓಕೆ ಓಕೆ. ಅದನ್ನ ತಗೊಂಡ್ಬಂದಿದ್ದೀರಾ ನೀವು? ಅದ್ರಲ್ಲೇ ಮಾಡ್ಬೇಕು ಅಂತ? ಓಕೆ. ಅಡಿಗೆ ಮಾಡೋದಕ್ಕೆ ಅದೇ ಪಾತ್ರೆ, ಅದೇ ಸೌಟು, ಅದೇ ತರ ಅಲ್ವಾ? ಅದೇ ಯೂಸ್ ಮಾಡ್ಬೇಕು. ಓಕೆ ಓಕೆ. ಚೆನ್ನಾಗಿ ರುಚಿ ಜಾಸ್ತಿ ಆಗತ್ತೆ ಅನ್ಸುತ್ತಲ್ವಾ? ಬೇಸಿಕ್ ಇಟ್ಕೊಂಡಿರೋದನ್ನ ಹಾಲು ಕುದಿಯುವಾಗ ಹಾಕೋದಲ್ವಾ? ಓಕೆ ಓಕೆ. ಮತ್ತೆ ನೀಲಂ, ಯಾರೆಲ್ಲ ಇದ್ದೀರಾ ಮನೇಲಿ? ನಮ್ಮ ಹಸ್ಬೆಂಡು, ನಾನು, ನಮ್ಮ 2 ಮಕ್ಕಳಿದೆ. ಎಷ್ಟು ದೊಡ್ಡವರು ಮಕ್ಕಳು? ಒಬ್ಬನು 13 ವರ್ಷ, ಒಬ್ಬನು 10 ವರ್ಷ. ಓಕೆ ಓಕೆ. ಸ್ಕೂಲ್ಗೆ ಹೋಗ್ತಾರಾ ಇಬ್ರು? ಹಾ ಮೇಡಮ್, ಹೋಗ್ತಾರೆ. ಯಾವ ಕ್ಲಾಸ್ ಇಬ್ರು? 13 ಅಂದ್ರೆ ಎಷ್ಟನೇ ಕ್ಲಾಸ್ ಇವಾಗ? ಒಬ್ಬನು 8th ಸ್ಟ್ಯಾಂಡರ್ಡ್, ಒಬ್ಬನು 5th ಸ್ಟ್ಯಾಂಡರ್ಡ್. ಓಕೆ. ಸೊ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬಿಜಾಪುರ ನಿಮ್ದು ಗಂಡನ ಮನೆನಾ ನಿಮ್ಮ ಮನೆನಾ? ಎರಡು ಬಿಜಾಪುರನೇ, ತಾಯಿ ಮನೆ ಮತ್ತೆ ಮನೆಯವರು? ಹೌದು. ಓಕೆ ಓಕೆ. ಸೊ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ನಾನು ಬಂದು 14 ವರ್ಷ ಆಯ್ತು. ಮದುವೆ ಆದಾಗ ಇಲ್ಲಿ ಬಂದು. ಓಕೆ ಓಕೆ. ಇದು ಉರಿಬೇಕಾದ್ರೆ ಜಾಸ್ತಿ ಮಾಡ್ಕೋಬೇಕಾ ಅಥವಾ ಸಣ್ಣಗೆ ಇರ್ಬೇಕು? ಇದು ಕಲಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ ಅದು ಕೆಳಗಡೆ, ಉರಿ ಜಾಸ್ತಿ ಆದ್ರೆ. ಸೊ ಮನೆಯಲ್ಲೆಲ್ಲ ಅಡಿಗೆ ಯಾವ ತರದ್ದು? ಬಿಜಾಪುರ ಶೈಲಿನೇನಾ? ಬಿಜಾಪುರ ಸ್ಟೈಲ್ ಅಲ್ಲೇ ನಾವು ಮಾಡೋದು. ರೊಟ್ಟಿ ಮತ್ತೆ ಚಪಾತಿ. ಇಲ್ಲಿ ಸ್ಟೈಲು ಮಾಡ್ತೀವಿ, ಅಲ್ಲಿ ಸ್ಟೈಲ್ ಮಾಡ್ತೀವಿ. ಅಡಿಗೆ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಅಂದ್ರೆ ಹೊಸ ಹೊಸ ಕಲ್ತು ಮಾಡೋದೆಲ್ಲ ಕೆಲವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆಯಾ? ಅಂದ್ರೆ ರೊಟ್ಟಿ ಮತ್ತೇನ್ ಮಾಡ್ತೀರಾ? ಏನು ಸ್ಪೆಷಲ್ ಆಗಿ? ಚಟ್ನಿ ಪುಡಿಗಳು ಮತ್ತೆ ಪಲ್ಯಗಳು ಮಾಡ್ತೀನಿ. ಎಣ್ಗಾಯಿ ಪಲ್ಯ ಮಾಡ್ತೀನಿ. ಈ ಕಡೆ ಸ್ಟೈಲು ಮಾಡ್ತೀನಿ, ಆ ಕಡೆ ಸ್ಟೈಲು ಎರಡು ಮಾಡ್ತಿದ್ದೀನಿ. ಓಕೆ ಓಕೆ. ಈ ರೊಟ್ಟಿ ಅಂದ್ರೆ ನೀವು ಹೇಳಿದ್ರು ಜೋಳದ ರೊಟ್ಟಿ ದಿನ ಮಾಡ್ಬೇಕಾ ಮನೇಲಿ? ಜೋಳದ ರೊಟ್ಟಿ 2 ದಿನಕ್ಕೊಂದ್ಸರಿ ಮಾಡ್ತೀನಿ. ಡೈಲಿ ಚಪಾತಿ ರೊಟ್ಟಿನೇ ಬೇಕು. ಓಕೆ. ಸೊ ಇದಿವಾಗ ಕುದಿಬೇಕಾ? ಸ್ವಲ್ಪ ಹೊತ್ತು ಬೇಕಾ? ಇದು ಬಾಯ್ಲ್ ಆಗ್ಬೇಕು. ಇದಕ್ಕೆ ಸಕ್ಕರೆ ಹಾಕ್ಲಾ? ಈಗ ಸಕ್ಕರೆ ಈಗ ಹಾಕ್ಬೇಕಾದ್ರೆ ಹಾಕಿ. ಅಲ್ಲ, ಬಾಯ್ಲ್ ಆಗಿದೆ ಅಲ್ಲ ಹಾಲು. ಈಗ ಇದು ಎಲ್ಲ ನಾನು ಮಾಡ್ಕೊಂಬಂದಿದ್ದೀನಲ್ಲ, ಬಾಯ್ಲ್ ಆಗಿರುತ್ತೆ. ಸರಿ, ಸಕ್ಕರೆ ಹಾಕ್ಬಿಡ್ತೀನಿ.
ಈ ತರ ಇದು ಹುಗ್ಗಿಗಳು ಅಂದ್ರೆ ಈ ಅವಾಗವಾಗ ಮಾಡ್ತಾ ಇರ್ತೀರಾ? ಇವಾಗ ಈ ತರ ಹಬ್ಬಗಳಿಗೆ ಮತ್ತೆಲ್ಲ ಹಬ್ಬಕ್ಕೆಲ್ಲ ಮಾಡೋದಿದೆ ಜಾಸ್ತಿ. ಆಮೇಲೆ ಸಂಕ್ರಾಂತಿಗೆ ಅವಾಗೆಲ್ಲ ಇದೆ ಮಾಡಿ ನಮ್ಮ ಸೈಡ್ ಎಲ್ಲ ಇದೆ ಫೇಮಸ್. ಅದು ಕೈ ಆಡಿಸ್ತಾ ಇರ್ಬೇಕಾ? ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಅದು ಸೀದಾ ಹೋಗ್ಬಿಡುತ್ತೆ ಕೆಳಗಡೆ, ಹೊತ್ತುತ್ತೆ. ಓಕೆ ಓಕೆ. ಆಗಿದ್ಯಾ? ಅದು ಚೆನ್ನಾಗಿ ಬೇಯ್ಬೇಕಲ್ವಾ ಹಾಲಲ್ಲೇ? ಆಗಿದೆ ಮೇಡಮ್ ಸ್ವಲ್ಪ. ಇವಾಗ ಇದನ್ನ ಗಸಗಸೆ ಹಾಕೋತೀನಿ ಇದಕ್ಕೆ. ಓಕೆ. ಗಸಗಸೆ ಏನು ಹಸಿನಾ ಹುರಿದಿದ್ದೀರಾ? ಇದನ್ನ ಹುರಿದಿದ್ದೀನಿ ಒಂದು ಸ್ವಲ್ಪ. ಸ್ವಲ್ಪ ಪರಿಮಳ ಬರುತ್ತೆ, ಆಮೇಲೆ ತಂಪು ಇರುತ್ತಲ್ವಾ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಓಕೆ ಸರಿ. ಮತ್ತೆ ಇನ್ನೇನಾದ್ರು ಹಾಕಿದ್ಯಾ? ಅದಾಯ್ತು. ಮತ್ತೆ ಇದು ಕೊಬ್ಬರಿ ಒಂದು ಹಾಕ್ತೀನಿ. ಅದು ಹುರ್ಕೊಂಡು ಬಂದಿದ್ದೀನಿ. ಕೊಬ್ಬರಿ ತುರಿನ. ಆಮೇಲೆ ಇದನ್ನೆಲ್ಲ ತುಪ್ಪದಲ್ಲಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ಬೇಕು ತುಪ್ಪದಲ್ಲಿ. ಓಕೆ. ಪ್ಯಾನ್ ಕೊಡ್ಲಾ? ಕೊಡಿ ಮೇಡಮ್, ಪ್ಯಾನ್ ಕೊಡಿ. ಒಲೆ ಹಚ್ಕೊಂಡ್ಬಿಡಿ. ಏನ್ ಬೇಕು ಇವಾಗ? ಅದು ಸ್ಪೂನ್ ಕೊಡಿ ಇದನ್ನ, ತುಪ್ಪ. ಯೋಗ ಅಂದ್ರೆ ಯಾವಾಗ ಮಾಡ್ತೀರಾ? ಯೋಗಾಸನ ಬೆಳಿಗ್ಗೆ ಪ್ರತಿದಿನ ಮಾಡ್ತೀರಾ ಹೇಗೆ? ನಾವು ಕ್ಲಾಸಿಗೆ ಹೋಗಿ ಯೋಗ ಮಾಡೋದು. ಯೋಗ ಕ್ಲಾಸ್ ಹೋಗ್ತಾ ಇದ್ದೀರಾ? 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಸರಿ. ಅದಕ್ಕೆ ದ್ರಾಕ್ಷಿ ಹಾಕೋತೀನಿ ಫಸ್ಟ್. ಸೊ ಯಾವಾಗ ಹೋಗ್ತೀರಾ? ಬೆಳಿಗ್ಗೆನಾ? ಬೆಳಿಗ್ಗೆ 9 ಗಂಟೆಗೆ ಹೋಗೋದು. ಹೌದಾ? ಹೇಗನ್ಸುತ್ತೆ ಯೋಗ? ಇತ್ತೀಚಿನ ಅಂದ್ರೆ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಮ್ಮ ಭಾರತ ದೇಶದ ಒಂದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಯೋಗಾಸನ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಗ ಎಲ್ಲಾ ಕಡೆನೂ. ನಿಮ್ಮ ಒಪಿನಿಯನ್ ಹೇಗಿರುತ್ತೆ? ಅಂದ್ರೆ ಯೋಗಾಸನದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ? ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಆಕ್ಟಿವಿಟಿಗೂ ಚೆನ್ನಾಗಿರುತ್ತೆ, ಡೈಲಿ ಚೆನ್ನಾಗಿರುತ್ತೆ ಎಲ್ಲದು. ಓಕೆ. ಮನಸ್ಸಿಗೂ ದೇಹಕ್ಕೂ ಎಲ್ಲದಕ್ಕೂ ಒಂದು ಏನದು ಉತ್ಸಾಹ ತುಂಬುತ್ತೆ. ಏನ್ ಹಾಕ್ತೀರಾ? ಈಗೇನ್ ಬೇಕು? ಫಸ್ಟ್ ತೆಗೆದು ಬಿಡ್ತೀರಾ? ತೆಗೆದ್ಬಿಡ್ತೀನಿ. ಅದಕ್ಕೆ ಹಾಕಿದ್ರೆ ಡೈರೆಕ್ಟ್ ಆಗಿ ಹಾಕ್ಬೋದು. ಹಾಕ್ಬಿಡಿ. ನೆಕ್ಸ್ಟ್ ಇದನ್ನ ಬಾದಾಮಿನ. ಮತ್ತೆ ಖಾನಾವಳಿ ಎಲ್ಲ ನೋಡಿದ್ದೀರಾ? ನೋಡಿದ್ದೀನಿ ಮೇಡಮ್. ಏನಾದ್ರೂ ಅಡಿಗೆಗಳೆಲ್ಲ ಟ್ರೈ ಮಾಡಿದ್ದೀರಾ? ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ನಿಸ್ತು ಇವತ್ತು ಬಂದು? ಒಂದು ಉತ್ತರ ಕರ್ನಾಟಕ ಶೈಲಿಯ ಒಂದು, ನನ್ನ ಪ್ರಕಾರ ಹಳೆ ಅಡಿಗೆನೆ ಅನ್ಸುತ್ತಲ್ಲ? ಹಳೇದೇ ಅಡಿಗೆ, ಒಂದು ಸಂಪ್ರದಾಯ ಅಡಿಗೆ, ಹೆಲ್ತಿ ಫುಡ್ ಅಂತ ನಾನು ಮಾಡ್ತಾ ಇರೋದು ಇದು. ಕರೆಕ್ಟ್. ಗೋಧಿ ಆರೋಗ್ಯಕ್ಕೆ ಒಳ್ಳೇದು. ಈ ತರ ಇವತ್ತು ಬಂದ್ ಮಾಡ್ತಾ ಇದ್ದೀರಾ, ನಿಮ್ಮ ಅನುಭವ ನಿಮ್ಗೆ ಏನ್ ಅನ್ನಿಸ್ತು? ನನಗೆ ತುಂಬಾ ಖುಷಿ ಆಯ್ತು ಮೇಡಮ್ ಬಂದ್ ಮಾಡಕ್ಕೆ. ನನಗೊಂದು ಅಪಾರ್ಚುನಿಟಿ ಸಿಕ್ತಲ್ಲ ಅಂತ ಖುಷಿ ಆಯ್ತು. ನಮಗೂ ಕೂಡ ಎಸ್ಪೆಷಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹಳೆ ಅಡಿಗೆಗಳನ್ನ, ಸಂಪ್ರದಾಯ ಅಡಿಗೆಗಳನ್ನ ಮಾಡ್ತಾ ಇರ್ಬೇಕು. ಪ್ಲಸ್ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಕೆಲವೊಂದ್ಸತಿ ಏನದು ಎಲ್ಲ ಮರ್ತೋಗ್ಬಿಡ್ತೀವಿ. ಈಗ ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಅಮ್ಮ ಮಾಡ್ತಾ ಇದ್ರು ಅಂತ ಹೇಳ್ತೀವಿ, ನಾವು ಮಾಡೋದಕ್ಕೆ ಹೋಗಲ್ಲ. ಅಂತದೆಲ್ಲ ಮಾಡಿ ತೋರಿಸಿದ್ರೆ ಎಷ್ಟೋ ಜನಕ್ಕೆ, ಎಲ್ಲ ಮಕ್ಕಳಿಗೂ ಒಳ್ಳೇದೇ ತಿನ್ನಕ್ಕೆ. ಹಾಕ್ಲಾ ಮೇಡಮ್? ಇದು ಗೋಡಂಬಿ ಒಂದು ಹಾಕ್ತೀನಿ. ಇದಾಗಿದೆ, ಆಫ್ ಮಾಡ್ಬಿಡಿ. ಮತ್ತೆ ಗೋಧಿ ಹೆಚ್ಚಾಗಿ ಈ ಚಪಾತಿ ಅದಕ್ಕೆಲ್ಲ ಉಪಯೋಗಿಸ್ತಾರೆ. ಈ ತರ ಹುಗ್ಗಿ ಮಾಡೋದು ಸ್ವಲ್ಪ ಕಡಿಮೆನೆ. ಅಂದ್ರೆ ನಿಮ್ಮ ಪ್ರದೇಶದಲ್ಲಿ ಮಾಡ್ಬೋದು ಅನ್ಸುತ್ತೆ, ನಮ್ಮ ಸೈಡ್ ಎಲ್ಲ ಮಾಡ್ತಾರೆ. ಇಲ್ಲೆಲ್ಲ ಸ್ವಲ್ಪ ಕಡಿಮೆನೆ. ಗೋಧಿ ಹಿಟ್ಟು ಮಾತ್ರ ಉಪಯೋಗಿಸಿ ಗೊತ್ತಿರುತ್ತೆ. ಇದ್ರಲ್ಲಿ ಅಂದ್ರೆ ಸಿಪ್ಪೆ ಸಮೇತ ಎಲ್ಲ ಇರುತ್ತಲ್ವಾ, ಆರೋಗ್ಯಕ್ಕೆ ಬಹಳ. ಸಿಪ್ಪೆ ನಾ ಹೇಳಿದ್ನಲ್ಲ, ತೆಗ್ದಿರ್ತೀವಿ ಅದನ್ನ, ಒಂದು ಲೇಯರ್ ಅದನ್ನ ತೆಗ್ದಾಕ್ತೀರಾ ನೀವು? ಅಲ್ಲ, ಇಲ್ಲಿ ಗೋಧಿ ನುಚ್ಚು ಅಂತ ಸಿಗುತ್ತೆ, ಅದ್ರಲ್ಲಿ ಮಾಡೋದು. ಅದ್ರಲ್ಲೂ ಮಾಡ್ಬೋದು. ಅದ್ರಲ್ಲಿ ಸ್ವಲ್ಪ ಸಿಪ್ಪೆ ಇಟ್ಟಿರ್ತಾರೆ. ಸಿಪ್ಪೆ ಅಂದ್ರೆ ಅಂದ್ರೆ ಹೊರಗಡೆದೊಂದು ಬಾಯ್ಲ್ ಮಾಡ್ತೀವಲ್ಲ ನಾವು ಕುಕ್ಕರ್ ಅಲ್ಲಿ, ಅದೆಲ್ಲ ಇದು ಆಗ್ಬಿಡುತ್ತೆ. ಸೊ ಆಯ್ತಾ ಇವಾಗೆಲ್ಲ? ಎಲ್ಲದು ಆಯ್ತು. ಸೊ ಹಾಲು ಉಗ್ಗಿ ರೆಡಿ ಆಗಿದೆ. ಇದಕ್ಕೆ ಏಲಕ್ಕಿ ಪೌಡರ್ ಹಾಕೋ, ಫ್ಲೇವರಿಗೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಸ್ವೀಟಿಗೆ ಏಲಕ್ಕಿ ಪೌಡರ್ ಬೀಳಲೇಬೇಕು, ಇಲ್ಲದಿದ್ರೆ ಅದು ಪೂರ್ತಿ ಆಗಿಲ್ಲ ಅಂತ. ಸೊ ಏಲಕ್ಕಿ ಹಾಕಿದ್ರೆ ಅದು ಆಯ್ತು ಅಲ್ವಾ? ಆಯ್ತು ಮೇಡಮ್. ತುಂಬಾ ಬಿಸಿ ಇದೆ, ತುಪ್ಪ ಹಾಕೊಂತೀರಾ ಲಾಸ್ಟಿಗೆ ಟೇಸ್ಟ್ಗೆ? ಸರಿ ಸರಿ. ಒಂದ್ಸತಿ ಕಲಸಿದ್ರೆ ಮುಗಿದೋಯ್ತು. ಆಯ್ತು ಮೇಡಮ್. ತುಂಬಾ ಬಿಸಿನೇ ಇದೆ. ಬಿಸಿ ಇದೆ ಮೇಡಮ್, ಇದು ಸರ್ವ್ ಮಾಡೋಕ್ಕಾಗಲ್ಲ. ಓಕೆ. ಮತ್ತೆ ಟೇಸ್ಟ್ ನೋಡಿದ್ರಾಯ್ತು. ಇನ್ನೊಂದು ಅಡುಗೆ ಯಾವ್ದು ಮಾಡ್ತಾ ಇದ್ದೀರಾ? ನಾನು ಸಾಬುದಾನ ವಡ ಮಾಡ್ತಾ ಇದ್ದೀನಿ. ಸಾಬುದಾನ ವಡನಾ? ಓಕೆ.
ಈಗ ಸಾಬುದಾನ ವಡೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀಲಂ, ಹೌದು. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಇದು ಸಾಬುದಾನ ಬೇಕು, ಆಮೇಲೆ ಆಲೂಗಡ್ಡೆ ಬೇಕು, ಸಕ್ಕರೆ, ಹಸಿಮೆಣಸಿನ್ಕಾಯಿ ಪೇಸ್ಟು, ಕರಿಬೇವು, ಆಮೇಲೆ ಕೊತ್ತಂಬರಿ, ಆಮೇಲೆ ಉಪ್ಪು. ಓಕೆ, ಇದಿಷ್ಟು ಸಾಬುದಾನ ವಡೆ. ಆಮೇಲೆ ಎಣ್ಣೆ ಬೇಕು ಕರಿಯೋಕ್ಕೆ. ಓಕೆ, ಸರಿ. ಇದಿವಾಗ ಸಾಬುದಾನನ ಯಾವ ತರ ನೆನ್ಸ್ಕೊಂಡಿದ್ದೀರಾ, ಹೇಗೆ ಇದು ಎಷ್ಟು ಇದು ಗಂಟೆ ನೆನ್ಸಿದ್ದೀರಾ? 4 ಅವರ್ ನೆನೆಸ್ಕೋಬೇಕು, ಸ್ವಲ್ಪ ನೀರು ಕಡಿಮೆ ಇಟ್ಟು, ಆವಾಗ ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಆಯಿಲ್ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಓಕೆ, ಅದನ್ನ ಈಗ ನೀರನ್ನ ಅಕಸ್ಮಾತ್ ಜಾಸ್ತಿ ಆದ್ರೆ ತೆಗಿಬಿಡ್ಬೇಕು. ಸರಿ, ಸ್ವಲ್ಪ ಈ ತರ ಇದು ಮಾಡಿದ್ರೆ ಈ ತರ ಆಗ್ಬೇಕು ಮೆತ್ತಗೆ. ಫುಲ್ ನೀರ್ ಹಾಕ್ಬಿಟ್ರೆ ಅದು ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಕುಡಿಯುತ್ತೆ. ಇವಾಗ ಆಲೂಗಡ್ಡೆ ಸ್ವಲ್ಪ ಡ್ರೈ ಆಗಿರ್ಬೇಕು ಇದು. ಸರಿ, ಗೊತ್ತಾಯ್ತು. ಇದು ಆಲೂಗಡ್ಡೆ ಬೇಯಿಸ್ಬಿಟ್ಟು ತಂದಿದ್ದೀನಿ ನಾನು. ಓಕೆ, ಸರಿ. ಮತ್ತೆ ಇದು ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಜೀರಿಗೆ, ಹಸಿ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ, ಕರಿಬೇವು, ಹಸಿಮೆಣಸು, ಜೀರಿಗೆನ ಹಸಿಯಾಗಿ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಅಷ್ಟೇನಾ? ಹೌದು. ಓಕೆ, ಸರಿ, ಶುರು ಮಾಡೋಣ ಅಲ್ಲ? ಫಸ್ಟ್ ಏನ್ ಮಾಡ್ಕೋತೀರಾ? ಫಸ್ಟ್ ಇದನ್ನ ಕಲ್ಸ್ಕೊಂಡ್ಬಿಡೋಣ. ಓಕೆ, ಓಕೆ, ಸರಿ. ಏನೇನ್ ಬೇಕು ಇವಾಗ? ಇದು ಆಲೂಗಡ್ಡೆನ ಕೈಯಿಂದ ಈ ತರ ಚೆನ್ನಾಗಿ ಬೇಯಿಸ್ಬೇಕು, ಸಿಪ್ಪೆ ತೆಗೆದು ಅದು ಕೈಯಲ್ಲೇ ಒಂಥರ ಕೈಯಿಂದಾನೆ ಎಲ್ಲ ಇದು ಮ್ಯಾಶ್ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು. ಓಕೆ, ಸರಿ ಸರಿ. ಇದೆರಡು ಮಿಕ್ಸ್ ಆಗ್ಬೇಕಲ್ವಾ, ಮ್ಯಾಶರ್ ಇಂದ ಆಗಲ್ಲ, ಹಂಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಆಲೂಗಡ್ಡೆ ಅಂದ್ರೆ ಒಂಥರ ಬೈಂಡಿಂಗ್ ತರ ಇರುತ್ತೆ ಅಂತ ಹಾಕೋದಾ ಇದು? ಬೈಂಡಿಂಗು ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿ. ಹೌದಾ? ಓಕೆ, ಓಕೆ. ಸೊ ಇದು ಯಾರಿಗಿಷ್ಟ ಮನೇಲಿ ಮಾಡ್ತಾ ಒಡೆಗಳು? ಎಲ್ಲರಿಗೂ ಇಷ್ಟ ಮನೇಲಿ. ಮಕ್ಳಿಗೆ ಏನ್ ಇಷ್ಟ? ಏನ ತಿಂಡಿಗಳು ನೀವು ಮಾಡೋದು ಇಷ್ಟ? ನಿಮ್ಮ ಮಕ್ಳು ಇಬ್ರು? ನಮ್ಮ ಮಕ್ಕಳಿಗೆ ನಾನು ಮಾಡಿರೋದೆಲ್ಲ ಇಷ್ಟ. ಎಲ್ಲದೂ ಇಷ್ಟ? ಯಾವುದೋ ಒಂದು ಸ್ಪೆಷಲ್ ಆಗಿರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಒಳ್ಳೆ ಸ್ಪೆಷಲ್ ಅದ್ ಮಾಡ್ಕೊಡು ನೀಲಂ ಅಂತ ಏನ್ ಹೇಳ್ತಾರೆ ಮನೆಯವರು? ದೋಸೆ, ಇಡ್ಲಿ ಮಕ್ಕಳಿಗೆ ಇಷ್ಟ. ಮಕ್ಕಳಿಗೆ ಇಷ್ಟ. ನಮ್ಮ ಯಜಮಾನ್ರಿಗೆ ರೊಟ್ಟಿ, ಚಪಾತಿ ಅದೇ ಇಷ್ಟ. ಸೊ ಸ್ಪೆಷಲ್ ಆಗಿ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ರೊಟ್ಟಿ, ಚಪಾತಿ ಆ ತರ ಎಲ್ಲ ಮಾಡ್ಕೊಡ್ತೀರಾ? ಓಕೆ, ಓಕೆ. ಇದು ಆಲೂಗಡ್ಡೆ ಇದ್ರಲ್ಲಿ ಹಾಕಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿದು ನಾನು ಹಂಗೆ ಹಾಕೋತೀನಿ. ಹಾಕೊಳ್ಳಿ, ಪರವಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಖಾರಕ್ಕೆ. ಸ್ವಲ್ಪ ಖಾರನೇ ಮಾಡೋದಲ್ವಾ? ಜಾಸ್ತಿ ಖಾರನೇ ತಿನ್ನೋದು ನಮ್ ಉತ್ತರ ಕರ್ನಾಟಕ ಸೈಡ್ ಎಲ್ಲ. ಹೌದೌದು, ತುಂಬಾ ಖಾರ ಅಡಿಗೆಗಳನ್ನ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ಉತ್ತರ ಕರ್ನಾಟಕ ಶೈಲಿ ತುಂಬಾ ಜನ ಬಂದ್ ಮಾಡಿದ್ದಾರೆ. ಖಾರ ಇರುತ್ತೆ, ರುಚಿಯಾಗೇ ಇರುತ್ತೆ. ನಮ್ ಕಡೆ ಸಪ್ಪೆ ತಿನ್ನೋದೇ ಇಲ್ಲ ಅಲ್ವಾ? ಹೌದೌದು. ಖಾರ ಸ್ವಲ್ಪ ಹಾಕೊಂಡಿದೀನಿ, ಬೇಕಂದವ್ರೆ ಜಾಸ್ತಿ ಹಾಕೋಬಹುದು. ಟೇಸ್ಟ್ಗೆ ಅವ್ರಿಗೆ ಹೆಂಗ್ ಬೇಕೋ ಹಂಗ ಹಾಕೋಬಹುದು. ಓಕೆ, ಮತ್ತೆ ಇದು ಕೊತ್ತಂಬರಿ ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೂ ಪರವಾಗಿಲ್ಲ, ಇದೇನ್ ಬೇಡ. ಇದ್ರಲ್ಲಿ ಹಾಕಿದೀನಿ ಕರಿಬೇವನ್ನ ಪೇಸ್ಟ್ ಮಾಡೋದ್ರಲ್ಲಿ, ಸುಮ್ನೆ ತೋರ್ಸಕ್ಕೆ ಅಂತ ನಾನು ತಂದಿರೋದು. ಓಕೆ, ಸರಿ. ಆಮೇಲೆ ಒಂಚೂರು ಸಕ್ಕರೆ ಹಾಕೊಂಡ್ಬಿಡ್ತೀನಿ. ಬೇರೆ ಇನ್ನೇನ್ ಖಾರದ್ದು ವಡೆಗಳೆಲ್ಲ ಮಾಡ್ತೀರಾ ಮನೇಲಿ? ಬಜ್ಜಿಗಳು ಮಾಡ್ತೀವಿ. ಮೆಣಸಿನ್ಕಾಯ್ದು, ಇದು ಈರುಳ್ಳಿ ಬಜ್ಜಿ ಮಾಡ್ತೀವಿ. ಪಕೋಡ ತರ ಮಾಡ್ತಾರಲ್ಲ? ಪಕೋಡಾನು ಮಾಡ್ತೀನಿ, ಅದನ್ನು ಮಾಡ್ತೀನಿ. ಇದು ರುಚಿಗೆ ತಕ್ಕ ಸ್ವಲ್ಪ ಸಕ್ಕರೆ ಹಾಕೋಬೇಕು, ಟೇಸ್ಟ್ಗೆ ಅಂತ. ಸಕ್ಕರೆ ಚೂರು ಹಾಕಿದ್ರಿ? 1 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಇನ್ನು ಇದು ಎಷ್ಟು ಬೇಕೋ ಟೇಸ್ಟಿಗೆ ನೋಡ್ಕೊಂಡು ಹಾಕೋಬೇಕು ಉಪ್ಪು. ಒಬ್ಬೊಬ್ರು ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಕಡಿಮೆ ತಿಂತಾರಲ್ಲ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ಸೊ ಈ ತರ ವಡೆಗಳು, ಬಜ್ಜಿಗಳೆಲ್ಲ ಇಷ್ಟನೇನಾ? ಎಲ್ಲ ಖಾರವಾಗಿ ಎಲ್ಲರೂ ತಿಂತಾರೆ ಮನೇಲಿ? ಮಾಡ್ತೀನಿ. ಯಾವಾಗ? ಭಾನುವಾರನ ಅಥವಾ ಸಾಯಂಕಾಲ ಏನಾದ್ರು ತಿನ್ಬೇಕು? ಯಾವಾಗಲಾದ್ರೂ ಫ್ರೀ ಇದ್ದಾಗ, ಮಕ್ಕಳಿಗೆ ರಜೆ ಇದ್ದಾಗೆಲ್ಲ ಮಾಡ್ತಾನೆ ಇರ್ತೀನಿ. ಮಕ್ಕಳಿಗೆ ಅಂದ್ರೆ ಬಾಕ್ಸಿಗೆಲ್ಲ ಕೊಡ್ಬೇಕಾ ಸ್ಕೂಲ್ಗೆ ಹೋಗೋದಕ್ಕೆ? ಬಾಕ್ಸಿಗೆಲ್ಲ ದೋಸೆ ಇಡ್ಲಿ ಅಂತ ಮಾಡಿದ್ದು ಹಾಕೊಡ್ತೀರಾ? ಜಾಸ್ತಿ ಎಲ್ಲ ನೂಡಲ್ಸ್ ಎಲ್ಲ ಇಷ್ಟಪಡ್ತಾರೆ. ಮಾಡ್ತೀರಾ ಆ ತರದೆಲ್ಲ? ಕಲ್ತಿದ್ದೀರಾ? ಅಂದ್ರೆ ಉತ್ತರ ಭಾರತ ಶೈಲಿದು ಇಲ್ಲ, ನೂಡಲ್ಸ್ ಒಂದು ಬರುತ್ತೆ, ಆ ತರ ನೋಡ್ಕೊಂಡು ಮಾಡ್ತೀನಿ. ಹೊರಗಡೆ ಸ್ವಲ್ಪ ಕಡಿಮೆನೇನಾ? ಮನೆಯಲ್ಲೇನೆ ಮಾಡುವಂಥದ್ದು ಅಡಿಗೆ ಎಲ್ಲ ಮನೆಯಲ್ಲೇ ಮಾಡೋದು ನಾನು. ಹೊರಗಡೆ ತಿನ್ನಲ್ಲ ಜಾಸ್ತಿ. ಒಳ್ಳೇದು ಅಲ್ಲ ಅದು. ಯಾವಾಗ್ಲೂ ಏನದು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಷ್ಟು ದಿನ ಹಳೇದು ಎಲ್ಲ ಇರುತ್ತೆ, ಒಂದೊಂದ್ಸತಿ ಸರಿ ಇರಲ್ಲ. ಮಕ್ಕಳಿಗೆ ಎಸ್ಪೆಷಲಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮನೇಲೆ ಮಾಡ್ಕೊಡ್ತೀನಿ ನಾನು. ಏನ್ ಬೇಡ್ತಾರೋ ಅದನ್ನೆಲ್ಲ ಮನೇಲೆ ಮಾಡ್ತೀನಿ. ಕಲಿತೀನಿ. ಆಯ್ತಾ ಅದು ಇವಾಗ? ಆಯ್ತು. ಈಗ ವಡೆ ಮಾಡೋದಾ? ಎಣ್ಣೆ ಕಾಯ್ಸಕ್ಕೆ ಇಟ್ಕೋತೀರಾ? ಉಪ್ಪು ಚೂರು ಬೇಕಾಗತ್ತಾ?
ಇದು ಎಣ್ಣೆಲಿ ಡೀಪ್ ಫ್ರೈ ಮಾಡೋದಲ್ವಾ ಇದು? ಎಣ್ಣೆನ ಇಟ್ಕೊಂಡ್ರೆ ಬಿಸಿ ಆಗಿರುತ್ತೆ. ಎಣ್ಣೆ ಹಾಕ್ಬಿಟ್ಟು ಕೊಡ್ತೀನಿ. ಅದು ಚೆನ್ನಾಗಿ ಏನಾದ್ರು ಬಿಡ್ಬೇಕಾ ಅಥವಾ ಅಷ್ಟೇನಾ? ಇಮಿಡಿಯೇಟ್ ಆಗಿ ಮಾಡ್ಬೋದು? ತಟ್ಟಿಬಿಟ್ಟು ಮಾಡ್ಬೇಕು ಇದನ್ನ. ತಟ್ಟಬೇಕು, ವಡೆ ತರ. ಕಡಲೆಬೇಳೆ ವಡೆ ಮಾಡ್ತೀರಲ್ಲ ನೀವು, ಆ ತರ ತಟ್ಬಿಟ್ಟು ಕಲಸಿ ಆಗಿದ್ರೆ ಎಣ್ಣೆ ಒಲೆ ಮೇಲೆ ಸ್ವಲ್ಪ ಇನ್ನೊಂಚೂರು ಕಲಿಸ್ಬಿಡ್ತೀನಿ. ಹಾಗಾದ್ರೆ ಎಣ್ಣೆ ಬಿಸಿ ಲೈಟ್ ಹಾಕೊಡಿ. ಎಣ್ಣೆ ಬಿಸಿ ಆದ್ರೆ ಮತ್ತೆ ಮಾಡ್ತೀನಿ. ಮತ್ತೆ ಊರ್ ಕಡೆ ಹೋಗಿದ್ರಾ? ಹೋಗಿದ್ದೆ. ಯಾವಾಗ? ಮಕ್ಳಿಗೆ ರಜೆ ಇದ್ದಾಗ 8 ದಿನ ಹೋಗಿ ಬಂದೆ ನಾನು. ಹೌದಾ? 1.5 ತಿಂಗಳು ರಜೆ ಇತ್ತಲ್ಲ? 1.5-2 ತಿಂಗಳು ನೋಡ್ಕೊಳ್ಳಿ. ಆದ್ರೆ ಮಾಡ್ಬಿಡಿ. ಆಗಿದೆ ಮೇಡಮ್. ಸ್ವಲ್ಪ ಬಿಸಿ ಆಗಿದೆ ಅಲ್ವಾ? ಬಿಸಿ ಆಗಿದೆ. ಆಯಿಲ್ ಮಾಡ್ಬೋದು. ಮಾಡ್ತಟ್ಲ ನಾನು ತಟ್ಕೊಂಡ್ಬಿಡ್ತೀನಿ. ಓಕೆ. ಆಯಿಲ್ ಬೇಕು. ಆಯಿಲ್ ಕೈಯಲ್ಲಿ ಎಣ್ಣೆ ತಗೊಂಡು ತಟ್ಟೋದಾ? ಓಕೆ. ಒಂಚೂರು ಎಣ್ಣೆ ಹಚ್ಕೊಂಡ್ರೆ ಅಂಟಲ್ಲ ಕೈಗೆ. ಸಬ್ಬಕ್ಕಿ ಅಲ್ವಾ ಇದು, ಅಂಟತ್ತೆ. ಹೌದು. ಇದು ಕಡಲೆಬೇಳೆ ವಡೆ ಮಾಡ್ತೀವಲ್ಲ, ಅದೇ ಸೇಮ್ ಪ್ರೊಸೀಜರ್ ಇದು. ಇನ್ನೇನು ಮಾಡ್ತೀರಾ ಸಬ್ಬಕ್ಕಿದು? ಸಾಬುದಾನದ ಇನ್ನೇನಾದರೂ? ಇದ್ರದ್ದು ನಾವು ಸಾಬುದಾನದ ನೆನೆಸ್ಬಿಟ್ಟು ಅವಲಕ್ಕಿ ಥರ ಒಗ್ಗರಣೆ ಮಾಡ್ತೀವಿ ಅಷ್ಟೇ. ಯೂಶಲಿ ಅವಲಕ್ಕಿ ಬದಲು ಸಾಬುದಾನ ಉಪಯೋಗಿಸ್ಕೊಂಡು ಅದೇ ಥರ ಒಗ್ಗರಣೆ ಥರ ಹಾಕೊಂಡು. ಅದು ಒಂಥರ ಬೇರೆ ರುಚಿ ಅಲ್ವಾ ಸಾಬುದಾನ? ಚೆನ್ನಾಗಿ ಬರುತ್ತೆ. ಹೌದೌದು. ಈ ಕಡೆ ಎಲ್ಲ ಪಾಯಸ ಮಾಡ್ತಾರೆ, ನಮ್ಮ ಕಡೆ ಇದು ಉಪವಾಸ ಎಲ್ಲ ಮಾಡ್ತಾರೆ. ಪಾಯಸ ಮಾಡಲ್ವಾ ನಿಮ್ ಕಡೆ? ಮಾಡ್ತಾರೆ, ಕಡಿಮೆ. ಈ ತರನೆಲ್ಲ ಮಾಡ್ತಾರೆ. ಕೆಲವು ರೊಟ್ಟಿನೂ ಎಲ್ಲ ಮಾಡ್ತಾರೆ ಸಾಬುದಾನ. ಇದು ರೊಟ್ಟಿನೂ ಮಾಡ್ತಾರಲ್ವಾ? ನಮ್ಮ ಕಡೆ ದಪಾಟಿ ಅಂತಾರೆ. ದಪಾಟಿ ಹಾಕ್ತಾರೆ. ತರಕಾರಿಗಳೆಲ್ಲ ಹಾಕಿ, ಈರುಳ್ಳಿ ಅದೆಲ್ಲ ಹಾಕ್ತಾರೆ. ತರಕಾರಿ ಏನು ಹಾಕಲ್ಲ. ಈರುಳ್ಳಿ ಮಾತ್ರನಾ? ತರಕಾರಿ ಹಾಕಲ್ಲ. 4 ಮಾಡ್ಕೋತೀರಾ? 4 ಮಾಡ್ಕೊಂಡಿರ್ತೀನಿ. ಮಾಡ್ಕೊಂಡು ಒಟ್ಟಿಗೆ ಹಾಕ್ಕೊಂಡು. ಬೇಕಾ ಎಣ್ಣೆ ಬೇಕಾ? ಸಾಕು. ಅದು ಇದು ಕೊಡಿ, ಎಣ್ಣೆ ಕರಿಯೋದು ಸಾಕು. ಇದನ್ನ ಹಾಕ್ಬಿಡಿ. ಮಾಡಿರೋದು ಸಾಕು. ಇದು ಎಣ್ಣೆ ನೋಡ್ಕೊಳ್ಳಿ, ಬೇಕಾದ್ರೆ ಉರಿ ಜಾಸ್ತಿ ಮಾಡಿ. ಸಾಕು. ಇಷ್ಟ ಸಾಕಾ? ಸಣ್ಣ ಉರಿಯಲ್ಲೇ ಇಡ್ಬೇಕು ಇದನ್ನ. ಸ್ವಲ್ಪ ಬೇಕಂದ್ರೆ ಸಿಮ್ ಜಾಸ್ತಿ ಮಾಡ್ಕೋಬೇಕಷ್ಟೇ. ಬ್ರೌನ್ ಆಗೋವರೆಗೂ ಕರಿಬೇಕು. ಸ್ವಲ್ಪ ಬೇಯಬೇಕಲ್ವಾ ಇದು? ಯಾಕಂದ್ರೆ ನೆನೆಸಿರ್ತೀವಲ್ಲ, ಒಂಚೂರು ಇದು ಬೇಯಬೇಕು ಚೆನ್ನಾಗಿ. ಆಲೂಗಡ್ಡೆ ಬೇಯಿಸಿ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು. ಸ್ವಲ್ಪ ಕಾಯೋಣ. ಆಗಿದೆಯಾ? ಕಲರ್ ಚೇಂಜ್ ಆಗಿದೆ ಮೇಡಮ್. ಈಗ ಬ್ರೌನ್ ಕಲರ್ ಬರ್ತಾ ಇದೆ. ಆಯ್ತು ಇವಾಗ. ಸರಿ. ಒಂದು ಟಿಶ್ಯೂ ಪೇಪರ್ ಹಾಕಿದ್ದೇನೆ. ಎಣ್ಣೆಯಲ್ಲಿ ತಿನ್ನುವಾಗನು ಸ್ವಲ್ಪ ಎಣ್ಣೆ ಕಡಿಮೆ ಅಲ್ವಾ? ಚೆನ್ನಾಗಿರುತ್ತಲ್ಲ, ಅದು ಆಫ್ ಮಾಡ್ಬಿಡ್ತೀನಿ. ಓಕೆ, ಮಾಡ್ಬಿಡಿ. ನೀವು ಹೇಳ್ದಂಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ? ಅದು ಕ್ರಿಸ್ಪಿನೆಸ್ ಬರಬೇಕು ಅಂದ್ರೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ. ಅರ್ಜೆಂಟ್ ಮಾಡಿದ್ರೆ ಒಳಗೆ ಬೇಯಲ್ಲ. ಆಲೂಗಡ್ಡೆ ಅದೆಲ್ಲ ಹಾಕಿರ್ತೀವಲ್ಲ. ಸ್ವಲ್ಪ ಅಡಿಗೆನೆ ಹಾಗೆ, ಸ್ವಲ್ಪ ತಾಳ್ಮೆ ಬಹಳ ಮುಖ್ಯ ಅಲ್ವಾ? ಕೊಡಿ ಮೇಡಮ್. ನಾನು ಮಾಡಿರೋದು ಆಲೂಗಿ ಕೊಡಿ. ಸರ್ವಿಂಗ್ ಬೌಲಲ್ಲಿ ಹಾಕಿ ಇಟ್ಬಿಟ್ಟಿದ್ದೀರಾ ರೆಡಿ ಮಾಡಿ. ನಾನು ಇದಕ್ಕೆ ಸರ್ವ್ ಮಾಡ್ತೇನೆ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಪ್ರಸಾದದ ಥರ ಇರುತ್ತೆ ಅಂತ. ಮೇಡಮ್ ಇದು ತಗೊಳ್ಳಿ. ಸಾಬುದಾನ ವಡೆ ಮತ್ತು ಹಾಲುಗ್ಗಿ. ಇದನ್ನ ಹಾಲುಗ್ಗಿ ಜೊತೆ ಬದನೆಕಾಯಿ ಪಲ್ಯನೂ ಮತ್ತು ಹಪ್ಪಳ, ಸಂಡಿಗೆ ಎಲ್ಲದ್ರ ಜೊತೆ ನಮ್ಮ ಸೈಡ್ ಎಲ್ಲ ತಿಂತಾರೆ. ಇದ್ರ ಜೊತೆ ಬೇಕಂದ್ರೆ ಚಟ್ನಿನೂ ತಿನ್ಬೋದು. ನೀವು ಬರೀ ಬಾಯಲ್ಲಿ ಮಾತ್ರ ಹೇಳ್ತೀರಾ, ಯಾವ್ದು ತರಲಿಲ್ಲ? ಚಟ್ನಿನೂ ತಿನ್ಬೋದು ಅದ್ರ ಜೊತೆ. ಓಕೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಮಾಡುವಾಗ ನೀವೇನೇನು ಹೇಳ್ತೀರಲ್ಲ ಅದೆಲ್ಲ ಇಟ್ಕೊಂಡು ಬರಬೇಕು ಪಕ್ಕದಲ್ಲಿ. ಓಕೆ ಓಕೆ. ಸೊ ಇದು ಅವಾಗ ತುಂಬ ಬಿಸಿ ಇತ್ತು ಅಂತ, ಇವಾಗ ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಬಿಸಿ ಇದ್ದಾಗಲೇ ತಿಂದರೆ ರುಚಿನ ಇದು ಹೇಗೆ? ಬಿಸಿದೇ ತಿನ್ಬೇಕು, ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡು ತಿನ್ನೋದು. ತುಪ್ಪ ಹಾಕಿದ್ದೀರಾ? ಅದನ್ನೇ ಟೇಸ್ಟ್ ನೋಡ್ತೀನಿ. ತುಂಬ ಸ್ವಾದಿಷ್ಟವಾಗಿ ಮಾಡಿದ್ದೀರಾ. ಹದ ಇದೆ ಸಕ್ಕರೆ, ಮತ್ತು ಗೋಧಿ
ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಅಗಿಯೋಕ್ಕೆ ಸಿಗುತ್ತೆ. ಹಾಂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಗಟ್ಟಿ ಥರ ಆಗಿದೆ ಇವಾಗ. ಹುಗ್ಗಿ ಅಂದರೆ ನಾನು ಅಂದ್ಕೊಂಡೆ ಅದು ಮಾಡುವಾಗ ಒಂಥರ ಪಾಯಸ ಥರ ಆಯಿತು ಅಂತ. ಪಾಯಸ ಆಗಿಲ್ಲ, ಗಟ್ಟಿ ಮೇಲೆಲ್ಲ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿಯಾಗಿದೆ, ತುಂಬ ಸ್ವಾದಿಷ್ಟವಾಗಿದೆ. ಮತ್ತು ಇದು ನೋಡೋಕ್ಕೆ ಒಂಥರ ತುಂಬ ಆಕರ್ಷಣವಾಗಿ ಕಾಣ್ತಾ ಇದೆ, ಯಾಕಂದರೆ ಹೊರಗಡೆ ಎಲ್ಲ ಒಂದು ಗೋಲ್ಡನ್ ಕಲರ್ ಆಗಿದೆ. ಮುರಿದ್ರೆ ಗೊತ್ತಾಗುತ್ತೆ, ತುಂಬ ಗರಿ ಗರಿಯಾಗೇ ಇದೆ. ಮೇಡಮ್ ಇದನ್ನ ಸ್ನ್ಯಾಕ್ಸ್ ಸಾಯಂಕಾಲದ ಹೊತ್ತು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್. ಓಕೆ, ಹಾಗೇನು ತಿನ್ಬೋದು, ಚಟ್ನಿ ಜೊತೆ. ಹಾಗೇನು ನನ್ನ ಲೆಕ್ಕದಲ್ಲಿ ಹಾಗೇನು ಚೆನ್ನಾಗಿದೆ, ಯಾಕಂದ್ರೆ ಅದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿದ್ದೀರಾ, ಮತ್ತೆ ಆಲೂಗಡ್ಡೆ ಹಾಕಿದ್ದೀರಾ, ಕ್ರಂಚಿ ಫೀಲ್ ಅಂತಾರಲ್ಲ ಆ ತರ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮಿಸ್ಸಿಂಗ್ ಅಂದ್ರೆ ಕಾಫಿ ಅಥವಾ ಟೀ ಅಷ್ಟೇ. ಅದಿದ್ದಿದ್ರೆ ಚೆನ್ನಾಗಿ ಬರೋದು. ಇಲ್ಲ, ಹಾಗೇನು ಚೆನ್ನಾಗಿದೆ, ಅದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎರಡೂ ಅಡುಗೆಗಳನ್ನ. ಒಂದು ಉತ್ತರ ಕರ್ನಾಟಕ ಹಳೆ ಅಡುಗೆ, ಇದು ಒಂದು ಸ್ಪೆಷಲ್ ಆಗಿರುವಂತಹ ಸಾಬುದಾನ ವಡೆ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೆ ಒಂದು ಕಿರುಕಾಣಿಕೆ. ಶರಣ ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣ ಶರಣ. ವೀಕ್ಷಕರೇ, ಹಾಲುಗ್ಗಿ ಮತ್ತು ಸಾಬುದಾನ ವಡವನ್ನ ಹೇಗೆ ಮಾಡಿದ್ರು ಅಂತ ನೋಡೋಣ ಬನ್ನಿ. ಹಾಲುಗ್ಗಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆನೆಸಿ ಬೇಯಿಸಿದ ಗೋಧಿ 1 ಬಟ್ಲು, ಹಾಲು ಅರ್ಧ ಲೀಟರ್, ಸಕ್ಕರೆ 1 ಬೌಲ್, ಗೋಡಂಬಿ ಅರ್ಧ ಕಪ್, ಗಸಗಸೆ 2 ಸ್ಪೂನ್, ಏಲಕ್ಕಿ ಸ್ವಲ್ಪ, ತುಪ್ಪ 2 ಸ್ಪೂನ್, ಬಾದಾಮಿ ಅರ್ಧ ಕಪ್, ಕೊಬ್ಬರಿ ತುರಿ ಅರ್ಧ ಬಟ್ಲು, ಒಣದ್ರಾಕ್ಷಿ 1/4 ಕಪ್. ಹಾಲುಗ್ಗಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳಿ. ಅದಕ್ಕೆ ಹಾಲು, ಬೇಯಿಸಿದ ಗೋಧಿ, ಸಕ್ಕರೆ, ಕೊಬ್ಬರಿ ತುರಿ ಹಾಕಿ ಬೇಯಲು ಬಿಡಿ. ನಂತರ ಒಂದು ಪ್ಯಾನ್ನಲ್ಲಿ ತುಪ್ಪ, ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹಾಕಿ ಹುರಿದು ಬೇಯುತ್ತಿರುವ ಪಾತ್ರೆಗೆ ಹಾಕಿ. ನಂತರ ಸ್ವಲ್ಪ ಏಲಕ್ಕಿ, ತುಪ್ಪ ಹಾಕಿದರೆ ರುಚಿಯಾದ ಹಾಲುಗ್ಗಿ ಸವಿಯಲು ಸಿದ್ಧ. ಸಾಬುದಾನ ವಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಸಾಬುದಾನ 1 ಬೌಲ್, ಬೇಯಿಸಿದ ಆಲೂಗೆಡ್ಡೆ 1 ಬೌಲ್, ಸಕ್ಕರೆ ಸ್ವಲ್ಪ, ಹಸಿಮೆಣಸಿನಕಾಯಿ ಪೇಸ್ಟ್ ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 1 ಬೌಲ್, ಉಪ್ಪು ರುಚಿಗೆ ತಕ್ಕಷ್ಟು. ಸಾಬುದಾನ ವಡ ಮಾಡುವ ವಿಧಾನ: ಒಂದು ಬೌಲ್ಗೆ ಸಾಬುದಾನ, ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ವಡೆ ಆಕಾರದಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಸಾಬುದಾನ ವಡ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.